ಎಲ್ಲರಿಗೂ ನಮಸ್ಕಾರಗಳು. ಹಿತ್ತಲ ಗಿಡ ಮದ್ದಲ್ಲ. ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅತಿ ಪರಿಚಯವೇ ಅಸಡ್ಡೆಗೆ ಕಾರಣವಾಗುತ್ತದೆ ಎಂಬ ಅರ್ಥವನ್ನು ಈ ಗಾದೆ ವ್ಯಕ್ತಪಡಿಸುತ್ತದೆ. ನಮ್ಮ ಜೊತೆ ಇರುವರಲ್ಲಿ ನಾವು ಅವರ ಅವಗುಣಗಳನ್ನೇ ನೋಡುತ್ತೇವೆ. ಅವರ ಸದ್ಗುಣಗಳನ್ನು ಗಮನಿಸುವುದಿಲ್ಲ. ಅವರ ಬೆಲೆ ನಮ್ಮ ಅರಿವಿಗೆ ಬರುವುದಿಲ್ಲ. ಬೇರೆ ಯಾರೋ ಅವರ ಹಿರಿಮೆಯನ್ನು ತಿಳಿಸಿದಾಗ ಅತ್ತ ಗಮನ ಕೊಡುತ್ತೇವೆ. ಅತಿ ಪರಿಚಯವೇ ಅಸಡ್ಡೆಗೆ ಕಾರಣವಾಗುತ್ತದೆ ಎಂಬ ಅರ್ಥವನ್ನು ಈ ಗಾದೆ ವ್ಯಕ್ತಪಡಿಸಿತ್ತು. ನಮ್ಮ ಜೊತೆ ಇರುವರಲ್ಲಿ ನಾವು ಅವರ ಅವಗುಣಗಳನ್ನೇ ನೋಡುತ್ತೇವೆ. ಅವರ ಸದ್ಗುಣಗಳನ್ನು ಗಮನಿಸುವುದಿಲ್ಲ. ಅವರ ಬೆಲೆ ನಮ್ಮ ಅರಿವಿಗೂ ಬರುವುದಿಲ್ಲ. ಬೇರೆ ಯಾರೋ ಅವರ ಹಿರಿಮೆಯನ್ನು ತಿಳಿಸಿದಾಗ ಅತ್ತ ಗಮನ ಕೊಡುತ್ತೇವೆ. ಆಯುರ್ವೇದವು ಪ್ರಕೃತಿಯ ಪ್ರತಿಯೊಂದು ಗಿಡದಲ್ಲೂ ಔಷಧಿಯ ಗುಣವಿದೆ ಎಂದು ಹೇಳುತ್ತದೆ. ಆದರೆ ಅದರ ಅರಿವು ಉಳ್ಳವನಿಗೆ ಮಾತ್ರ ಅದರ ಪ್ರಯೋಜನ ಲಭ್ಯ, ಇಲ್ಲದವರಿಗೆ ಅದು ಅಪ್ರಯೋಜಕ. ಹಾಗೆಯೇ ಹಿತ್ತಲಿನಲ್ಲಿರುವ ಮದ್ದಿನ ಗಿಡವು ಅದರ ಔಚಿತ್ಯವನ್ನು ಅರಿಯದವನಿಗೆ ಮದ್ದಾಗುವುದಿಲ್ಲ. ನೆರೆಹೊರೆಯರಲ್ಲಿರುವ ಜ್ಞಾನಿಯು ಅಜ್ಞಾನಿ ಎನಿಸುತ್ತಾನೆ. ಗುಣವನ್ನು ತಿಳಿಯಲಾರದವನಿಗೆ ಎಲ್ಲವೂ ನಿಷ್ಪ್ರಯೋಜಕವೆನಿಸುತ್ತದೆ ಎನ್ನುವುದೇ ಈ ಗಾದೆಯು ಆಶಯವಾಗಿದೆ. ಹಿತ್ತಲ ಗಿಡ ಮದ್ದಲ್ಲ ಎಂದರೆ ಇದರ ಅರ್ಥ ಅಂದರೆ ನಮ್ಮ ಜೊತೆ ಇರುವವರ ಅವರ ಅವಗುಣಗಳನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅವರಲ್ಲಿರುವಂಥ ಒಳ್ಳೆಯ ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಿಲ್ಲ. ಅವರನ್ನು ಅಪ್ರಯೋಜಕ ಎಂದು ನಾವು ಭಾವಿಸುತ್ತೇವೆ. ಆದರೆ ಅವರು ಕೂಡ ಒಬ್ಬರು ಜ್ಞಾನಿ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕೆನ್ನುವುದೇ ಈ ಗಾದೆ ಮಾತು ತುಂಬ ಚೆನ್ನಾಗಿ ತಿಳಿಸಿಕೊಡುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.